ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚೊಚ್ಚಲ ಬಜೆಟ್ ಸಿದ್ಧತೆ. ಮಾರ್ಚ್ 30ಕ್ಕೆ ಬಜೆಟ್ ಮಂಡನೆಯಾಗುವಂತಹ ಸಾಧ್ಯತೆ ಇದೆ. ಇವತ್ತು ಜಿಬಿಎ ಬಜೆಟ್ ಸಭೆಯನ್ನು ನಡೆಸಿದಂತಹ ಡಿಸಿಎಂ ಡಿಕೆಶಿ ಸಭೆಯಲ್ಲಿ ಬೆಂಗಳೂರು ಶಾಸಕರು ಸಚಿವರು ಅವರು ಕೂಡ ಭಾಗಿಯಾಗಿದ್ರು. ಜಿಬಿಎ 5 ನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಡಿಕೆಶಿ ಸಭೆಯನ್ನು ನಡೆಸಿದ್ದಾರೆ. ಜಿಬಿಎ ರಚನೆಯಾದ ಬಳಿಕ ಮೊದಲ ಬಾರಿಗೆ ಬಜೆಟ್ ಮಂಡನೆ ಆಗಲಿದೆ. ಬಿಬಿಎಂಪಿ ವಿಸರ್ಜನೆ ಬಳಿಕ 6ನೇ ಬಾರಿಗೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ. ಸರ್ಕಾರದ ಅನುದಾನದ ಅಡಿ ಆಯವ್ಯಯ. ಹಿಂದಿನ ಬಾರಿ 19,000 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು. ಈ ಬಾರಿ 2,300 ರಿಂದ 3,600 ಕೋಟಿ ಸುಮಾರಿನಲ್ಲಿ ಇರುವಂತಹ ಸಾಧ್ಯತೆ ಸಹ ಕಂಡು ಬರ್ತಾ ಇದೆ. ಮಾರ್ಚ್ 30ಕ್ಕೆ ಬಜೆಟ್ ಮಂಡನೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ನೂತನವಾಗಿ ರಚನೆಯಾಗಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತಹ ಒಟ್ಟು 5 ಮಹಾನಗರ ಪಾಲಿಕೆಗಳ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಬೆಂಗಳೂರು ಅಭಿವೃದ್ಧಿಗೆ ಹೊಸ ದಿಕ್ಸೂಚಿಯಾಗಲಿರುವಂತಹ ಬಹು ನಿರೀಕ್ಷಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚೊಚ್ಚಲ ಬಜೆಟ್ ಸಿದ್ಧತೆಗಳು ಬಿರುಸುಗೊಂಡಿರುವಂತದ್ದು. ಮುಂಬರುವಂತಹ ಆರ್ಥಿಕ ವರ್ಷದ ಯೋಜನೆಗಳಿಗೆ ಅಂತಿಮ ರೂಪನ್ನ ನೀಡುವಂತಹ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಅವರು ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಸಹ ನಡೆಸಿದ್ದಾರೆ. 5 ಪಾಲಿಕೆಗಳ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಸಹ ನಡೆಸಿರುವಂತದ್ದು. ಬಜೆಟ್ ಮಂಡನೆಗೆ ಸಾಕಷ್ಟು ಸಿದ್ಧತೆಗಳನ್ನು ಸಹ ಮಾಡಿಕೊಳ್ತಾ ಇದ್ದಾರೆ. ನೂತನವಾಗಿ ರಚನೆ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಬರುವಂತಹ ಒಟ್ಟು 5 ಮಹಾನಗರ ಪಾಲಿಕೆಗಳ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದು, ಬೃಹತ್ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ, ಮೂಲಸೌಕರ್ಯ ಯೋಜನೆಗಳು ಮತ್ತು ನಾಗರಿಕ ಸೌಲಭ್ಯಗಳ ಉನ್ನತೀಕರಣ ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣದ ಕುರಿತು ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆಯನ್ನು ಸಹ ಮಾಡಿದರು.